ಅಖಾಡ ಸಿದ್ಧಗೊಂಡಿದೆ. ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲ ಕೆರಳಿಸ್ತಾ ಇದೆ. ಈಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಹಿಲ್ಟನ್ ಹೋಟೆಲ್ಗೆ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಶಾಸಕಿಯಾಗಿರುವಂತಹ ಲತಾ ಮಲ್ಲಿಕಾರ್ಜುನ್ ಅವರು ಆಗಮಿಸಿದ್ದಾರೆ. ನಿನ್ನೆ ಸಂಜೆ ಕೂಡ ಹೋಟೆಲ್ಗೆ ಬಂದು ತೆರಳಿದಂತಹ ಲತಾ ಮಲ್ಲಿಕಾರ್ಜುನ್ ಅವರು ಈಗ ಬೆಳಗ್ಗೆ ಸರಿಸುಮಾರು 7 ಗಂಟೆ 12 ನಿಮಿಷದ ಸುಮಾರಿಗೆ ಆಗಮಿಸಿದ್ದಾರೆ. ಈಗ ಪ್ರತಿಯೊಬ್ಬರು ಕೂಡ ಆಗಮಿಸ್ತಾ ಇದ್ದಾರೆ. ಪ್ರತಿಯೊಬ್ಬ ನಾಯಕರು ಕೂಡ ಆಗಮಿಸ್ತಾ ಇದ್ದಾರೆ. ಈಗಷ್ಟೇ ಸಚಿವ ಮುನಿಯಪ್ಪ ಅವರು ಒಳಗಡೆ ಹೋಗ್ತಾ ಇರುವಂಥ ದೃಶ್ಯವನ್ನು ನಾವೀಗ ಇಲ್ಲಿಂದ ನಾವು ಗಮನಿಸ್ತಾ ಇದ್ದೀವಿ. ಸಚಿವರು ಆಗಿರುವಂಥ ಮುನಿಯಪ್ಪ ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ಒಳ ಪ್ರವೇಶ ಮಾಡ್ತಿದ್ದಾರೆ. ಒಂದು ಕಡೆ ಶಾಸಕಿ ಲತಾ ಅವರು ಆಗಮಿಸಿದ್ದಾರೆ. ಅವರ ವೋಟ್ ಕಾಂಗ್ರೆಸ್ ಅಂತ ಕೂಡ ಹೇಳಲಾಗ್ತದೆ. ನೋಡಿ, ಅವ್ರು ಇವತ್ತೇನು ಮಾಡಬೇಕು ಅಂತಂದ್ರೆ ಅವರ ಪರವಾಗಿ ಒಬ್ರು ಏಜೆಂಟ್ ಇರ್ತಾರೆ. ಹಿಲ್ಟನ್ ಹೋಟೆಲ್ಗೆ ಆಗಮಿಸಿದ್ದಾರೆ ಶಾಸಕಿ ಲತಾ ಮಲ್ಲಿಕಾರ್ಜುನ್. ಅಲ್ಲಿಗೆ ಕನ್ಫರ್ಮ್ ಲತಾ ಮಲ್ಲಿಕಾರ್ಜುನ್ ಅವರು ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕೋದು. ಕಾರಣ ನಿನ್ನೆ ಸಭೆಯಲ್ಲೂ ಕೂಡ ಹಾಜರಾಗಿದ್ರು. ಸಹಜವಾಗಿ ಸಿಎಂ ಸಿದ್ದರಾಮಯ್ಯನವರ ಆಪ್ತೆ ಕೂಡ ಹೌದು. ಹಾಗಾಗಿ ನಿರೀಕ್ಷೆ ಇತ್ತು ಅವರು ಖಂಡಿತ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಅಂತ. ಇನ್ನುಳಿದಂತ ಪಕ್ಷೇತರ ಶಾಸಕರ ನಡೆ ಏನು, ಕಾಂಗ್ರೆಸ್ ಕಡೆಗೆ ಒಲವು ಅನ್ನೋದು ಪ್ರಶ್ನೆ ಇದೆ. ಕಾರಣ ಜನಾರ್ದನ ರೆಡ್ಡಿ ಅವರನ್ನ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಂಪರ್ಕ ಮಾಡಿದ್ದಾರೆ. ಹಾಗಾಗಿ ಅವರ ಒಲವು ಕೂಡ ಕಾಂಗ್ರೆಸ್ ಕಡೆಗ ಈ ಪ್ರಶ್ನೆ ಇದೆ. ಬಟ್ ಈಗ ಲತಾ ಮಲ್ಲಿಕಾರ್ಜುನ್ ಪಕ್ಷೇತರ ಶಾಸಕಿ ಹಿಲ್ಟನ್ ರೆಸಾರ್ಟ್ಗೆ ಆಗಮಿಸಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ಕಾಂಗ್ರೆಸ್ ಅಭ್ಯರ್ಥಿಗೆ ತಮ್ಮ ಬೆಂಬಲ ಅನ್ನೋದನ್ನ ಘೋಷಣೆ ಮಾಡಿದ್ದಾರೆ ಲತಾ ಮಲ್ಲಿಕಾರ್ಜುನ್ ಅವರು. ಹಿಲ್ಟನ್ ಹೋಟೆಲ್ಗೆ ಎಲ್ಲಾ ಶಾಸಕರ ಆಗಮನ ಕೂಡ ಆಗ್ತಾ ಇದೆ. ಆಲ್ರೆಡಿ ರೆಸಾರ್ಟ್ ಅಲ್ಲೇ ಕೆಲವರು ಉಳಿದುಕೊಂಡಿದ್ದಾರೆ. ನೋಡಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದನ್ನ ಎಕ್ಸ್ಕ್ಲೂಸಿವ್ ದೃಶ್ಯಗಳ ಸಮೇತ ರಿಪಬ್ಲಿಕ್ ಆಡ ನಿಮ್ಮ ಮುಂದೆ ಇಡ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ರಾಜ್ಯಸಭೆ ಚುನಾವಣೆ. 5 ಅಭ್ಯರ್ಥಿಗಳು ಅಖಾಡದಲ್ಲಿ. ಕಾಂಗ್ರೆಸ್ನಿಂದ 3 ಜನ, ಬಿಜೆಪಿಯ ಒಬ್ರು, ಜೊತೆಗೆ ಜೆಡಿಎಸ್ನ ಒಬ್ಬ ಅಭ್ಯರ್ಥಿ ಅಖಾಡದಲ್ಲಿರೋದ್ರಿಂದ ಯಾರಿಗೆ ಸೋಲಾಗಬಹುದು ಈ ಕುತೂಹಲ ಕದನದಲ್ಲಿ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಸಹಜವಾಗಿ ರಾಜ್ಯಸಭೆ ಚುನಾವಣೆಯಲ್ಲಿ ಯಾರೆಲ್ಲ ಶಾಸಕರು ಮತ ಹಾಕ್ತಾರಲ್ಲ, ಯಾರಿಗೆ ಓಟ್ ಹಾಕಿರ್ತಾರಲ್ಲ, ಅದು ಏಜೆಂಟ್ಗೆ ತೋರಿಸ್ತಾರೆ. ಹಾಗಾಗಿ ಅಡ್ಡ ಮತದಾನ ಅಷ್ಟು ಸುಲಭ ಅಲ್ಲ. ಆದ್ರೆ ಅಡ್ಡ ಮತದಾನ ಆಗೋದೇ ಇಲ್ವಾ ಅಂದ್ರೆ ಈ ಹಿಂದೆ ಕೂಡ ಈ ರಾಜ್ಯಸಭೆ ಚುನಾವಣಾ ಸಂದರ್ಭದಲ್ಲಿ ಅಡ್ಡ ಮತದಾನ ಆಗಿರುವಂತ ಉದಾಹರಣೆಗಳಿದೆ. ಹಾಗಾಗಿ ಕಾಂಗ್ರೆಸ್ ನಾಯಕರಿಗೆ ಅದೇ ಭಯ ಕಾಡ್ತಾ ಇರೋದು. ಆಲ್ರೆಡಿ ವಿಪ್ ಜಾರಿಗೊಳಿಸಲಾಗಿದೆ. ವಿಪ್ ಜಾರಿ ಆದ್ರೆ, ಅಡ್ಡ ಮತದಾನ ಆದ್ರೆ ಶಾಸಕತ್ವ ಅನರ್ಹ ಆಗ್ತಾರಾ? ಖಂಡಿತ ಇಲ್ಲ. ಆದ್ರೆ ಬೇರೆ ರೀತಿಯ ಸಮಸ್ಯೆಗಳು ಆಗುತ್ತೆ ಪಕ್ಷದಲ್ಲಿ ಅನ್ನೋ ಆತಂಕ ಸಹಜವಾಗಿ ಶಾಸಕರಿಗೆ ಇರುತ್ತೆ. ಹಾಗಾಗಿ ಅಡ್ಡ ಮತದಾನ ಸುಲಭ ಅಲ್ಲ. ಅದನ್ನ ದಾಟಿಯೂ ಕೂಡ ಏನಾದ್ರೂ ಅಡ್ಡ ಮತದಾನ ಆದ್ರೆ, ಯಾರಾದ್ರೂ ಶಾಸಕರು ಗೈರಾಗ್ಬಿಟ್ರೆ ಇಂತಹ ಆತಂಕ ಕಾಂಗ್ರೆಸ್ ನಾಯಕರಿಗೆ ಇದೆ.